ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಡಿನ್ನರ್ವರೆಗೂ ಏನೇನು ತಿಂತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿವತ್ತು ಯೋಗ ಎಲ್ಲ ಮುಗಿಸಿ ಒಳಗಡೆ ಬಂದಾಗ 7:30 ಆಗಿತ್ತು. ಇವತ್ತಿನ ಅಡುಗೆ ಕೆಲಸನ ನಾನು 7:30ಗೆ ಶುರು ಮಾಡಿದ್ದೀನಿ. ಯಾಕಪ್ಪ ಬೆಳಗ್ಗೆನೇ ರಾಜ್ಮಾ ತೋರಿಸ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನದ ಲಂಚ್ಗೆ ಇದನ್ನು ಸ್ವಲ್ಪ ಬೇಯೋಕೆ ಇಡಬೇಕು. ಆರ್ಡ್ರ್ಗಳು ಇದೆ, ಮನೆಗೆ ನೆಂಟರು ಕೂಡ ಬರ್ತಾ ಇದ್ದಾರೆ. ಇದೊಂದು 2-3 ಜನಕ್ಕಾಗೋಷ್ಟು ರಾಜ್ಮಾ ಬೇಕು, ಹಂಗಾಗಿ ರಾಜ್ಮಾ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ಸೈಡಲ್ಲಿ ಇರಲಿ. ಅದಾದಮೇಲೆ ಫಸ್ಟ್ ನಾನು ಬ್ರೇಕ್ಫಾಸ್ಟ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಭಾಳ ಸಿಂಪಲ್. ನಾನು ಒಬ್ಳಿಗೆ ಬ್ರೇಕ್ಫಾಸ್ಟ್ ಬೇಕಾಗಿರೋದು, ಹಂಗಾಗಿ ಭಾಳ ಸಿಂಪಲ್ಲಾಗಿ ಮಾಡ್ಕೊತಾ ಇರೋ ಅಂಥದ್ದು. 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು. 2 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿಕೊಂಡು ನಂತರ ಇದಕ್ಕೆ ಕಟ್ ಮಾಡಿರೋವಂಥ ವೆಜಿಟೇಬಲ್ 3 ಥರದ ಕ್ಯಾಪ್ಸಿಕಮ್ ಇತ್ತು, ಹಂಗಾಗಿ ತೊಗೊಂಡಿದ್ದೀನಿ. ರೆಡ್ಡು, ಯೆಲ್ಲೋ, ಗ್ರೀನು ಮತ್ತು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಪುಡಿ, ಒಂದು ಚಿಟಿಕೆ ಆಗೋವಷ್ಟು ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಪೆಪ್ಪರ್ ಪುಡಿ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ತವಾಯಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಆಯಿಲ್ ಸ್ಪ್ರೆಡ್ ಮಾಡ್ತೀನಿ. ಜಾಸ್ತಿ ಆಯಿಲ್ನ ಬಳಸಲ್ಲ ನನ್ನ ಅಡುಗೆಯಲ್ಲಿ, ಭಾಳ ಕಡಿಮೆ ಆಯಿಲ್ನ ಬಳಸ್ತೀನಿ. ಈಗ ತವಾ ಮೇಲೆ ಹಾಕಿದ್ದಾಯಿತು ವೆಜಿಟೇಬಲ್ ಆಮ್ಲೆಟ್. ಈಗ ಚೆನ್ನಾಗಿ 2 ಸೈಡು ಬೇಯಿಸ್ಕೊತೀನಿ. ನನಗೆ ಸ್ವಲ್ಪ ಮೊಟ್ಟೆ ಹಸಿ ಇರಬಾರ್ದು, ಹಂಗಾಗಿ ನಾನು ಸ್ವಲ್ಪ 2 ಸೈಡು ಬೇಯಿಸ್ಕೊತೀನಿ. ಮನೇಲಿ ಒಬ್ಬರು ಇಬ್ಬರು ಇದ್ದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೆ ತುಂಬ ಈಸಿಲಿ ಆಗೋಗ್ಬಿಡುತ್ತೆ. ಇದು 5 ನಿಮಿಷಕ್ಕೆ ಆಗುವಂಥ ಬ್ರೇಕ್ಫಾಸ್ಟ್ ಇದು. ಇದ್ರ ಜೊತೆ ನಾನು ಸ್ವಲ್ಪ ಪಪ್ಪಾಯ ತೊಗೊಂಡಿದ್ದೀನಿ, ಸ್ವಲ್ಪ ವಾಲ್ನಟ್ಟು ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ನೆನೆಸಿಟ್ಟಿದ್ದಂಥ ಬಾದಾಮಿ ಎಲ್ಲ ತೊಗೊಂಡಿದ್ದೀನಿ. ಇದು ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ಅಡುಗೆಗೆ ರೆಡಿ ಮಾಡ್ಕೋಬೇಕಾಯಿತು, ಯಾಕೆಂದರೆ ಮನೆಗೆ ನೆಂಟರು ಬರ್ತಾಯಿದ್ದಾರೆ. ಅಕ್ಕ ಮತ್ತು ತಂಗಿ ಮಕ್ಕಳೆಲ್ಲ ಬರ್ತಾಯಿದ್ದಾರೆ. ಬಾಣಲಿ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ತೆ. ಸಾಸಿವೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿಲ್ಲ, ನಾನು ತಿನ್ನಂಗಿಲ್ಲ ಅದಕ್ಕೆ ಹಾಕಿಲ್ಲ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೋಟ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೈಡಲ್ಲಿ ಬೇಯಲಿಕ್ಕೆ ಇಟ್ಬಿಡ್ತೀನಿ. ಪಲ್ಯ ರೆಡಿ ಆಗುತ್ತೆ. ಜೊತೆಗಿಲ್ಲಿ ರಾಜ್ಮಾ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ತಕ್ಷಣ ಜೀರಿಗೆ ಹಾಕಿ, ಜೀರಿಗೆ ಸಿಡಿದ ತಕ್ಷಣ ಇಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೆ, ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿದ್ದೆ. ಈಗ ಮಸಾಲೆ ರೆಡಿ ಆಯಿತು. ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಚಮಚ, ಜೀರಿಗೆ ಪೌಡ್ರು 1 ಚಮಚ ಆಗೋಷ್ಟು, ಧನಿಯಾ ಪೌಡ್ರು ಅದು ಕೂಡ 1 ಚಮಚ ಆಗುವಷ್ಟು, ಸ್ವಲ್ಪ ಗರಂ ಮಸಾಲ, ಅದಾದಮೇಲೆ ಖಾರಕ್ಕೆ ಖಾರದ ಪುಡಿ 1 ಚಮಚ ಆಗುವಷ್ಟು, ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಮಸಾಲೆನ ಚೆನ್ನಾಗಿ ಹುರ್ಕೊಂಡೆ. ಯಾಕೆಂದರೆ ಇವತ್ತು ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ. ನನಗೆ ಮಾಡಿದರೆ ಇಷ್ಟೊಂದು ಖಾರ ಹಾಕಲ್ಲ, ಇವತ್ತು ಮನೇಲಿ ಎಲ್ರಿಗೋಸ್ಕರ ಮಾಡಿರೋ ಅಂಥದ್ದು, ಅದಕ್ಕೋಸ್ಕರ ಹಾಕಿದ್ದೀನಿ. ಅದಾದಮೇಲೆ 3 ಮೀಡಿಯಮ್ ಗಾತ್ರದ ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ, ಹಾಕಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ರಾಜ್ಮಾ ಬೆಂದಿದೆ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಹಾಕಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಈ ಒಂದು ರಾಜ್ಮಾ ಕೂಡ ರೆಡಿ ಆಗುತ್ತೆ. ನೋಡಿ, ಮಸಾಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ. ಇದಕ್ಕೆ ಮಿಕ್ಸ್ ಮಾಡೋದಷ್ಟೇ. ಅದಾದಮೇಲೆ ಪಕ್ಕದಲ್ಲಿ ನಾನು ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ನಾನ್ ವೆಜ್ ಏನೂ ಮಾಡಿಲ್ಲ, ನಾನು ತಿನ್ನಲ್ಲ ಅಂತ ಪಾಪ ಹುಡುಗರು ಯಾರು ಬೇಡ ನಮಗೆ ವೆಜ್ಜೇ ಮಾಡಿ ಅಂತ ಅಂದರು, ಅದಕ್ಕೋಸ್ಕರ ಮಾಡಿದೆ. ಅದಾದಮೇಲೆ ನೋಡಿ, ನನ್ನ ಲಂಚ್ ಪ್ಲೇಟ್ ಈ ರೀತಿಯಾಗಿತ್ತು. ರಾಜ್ಮಾ, ರೈಸು, ಬೀಟ್ರೋಟ್ ಪಲ್ಯ, 1 ಮೊಟ್ಟೆ, ಸ್ಯಾಲೆಡ್ಡು, ಸ್ವಲ್ಪ ಮಜ್ಜಿಗೆ, ಈ ಥರ ಇರುತ್ತೆ ನನ್ನ ಲಂಚ್ ಪ್ಲೇಟ್. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ರಾಜ್ಮಾ ಕೂಡ. ಮನೆಯಲ್ಲಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ತುಂಬ ನಾನು ಎಲ್ಲಿ ತುಂಬ ಖಾರ ಆಗುತ್ತೆ ಅಂದ್ಕೊಂಡಿದ್ದೆ, ಕರೆಕ್ಟಾಗಿತ್ತು, ಪರವಾಗಿಲ್ಲ, 1 ಟೈಮ್ ತಿನ್ಬೋದು ಅಂತ ಅನ್ನಿಸ್ತು. ತುಂಬ ಖಾರ ನಾನು ಇಷ್ಟಪಡ್ತಿದ್ದೆ, ಆದರೆ ಏನು ಮಾಡೋಣ, ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಭಾಳ ಕಷ್ಟ ಆಗುತ್ತೆ ನನಗೆ ಆ ಥರ ತಿನ್ನೋದಕ್ಕೆ. ಇದಾಗಿತ್ತು ನನ್ನ ಲಂಚ್ ಪ್ಲೇಟ್. ಅದಾದಮೇಲೆ ರಾತ್ರಿ ಡಿನ್ನರ್ಗೆ ಮಿಕ್ಕಿರೋ ಎಲ್ಲ ತರಕಾರಿ ನಾನೊಬ್ಳಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಾಳೆ ಬೇರೆ ತರಕಾರಿ ತರಬೇಕು. ಇಲ್ಲಿ ಹುಳ್ಳಿಕಾಯಿ ತೊಗೊಂಡಿದ್ದೀನಿ, ಕ್ಯಾರೆಟು, ಬ್ರೋಕ್ಲಿ ಮತ್ತು 3 ಥರದ ಕ್ಯಾಪ್ಸಿಕಮ್, ಸ್ವಲ್ಪ ಮಶ್ರೂಮ್ ಇತ್ತು,
ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತರಕಾರಿ ಹಾಕಿ ನಾನು ರಾತ್ರಿಗೆ ಡಿನ್ನರ್ ಮಾಡ್ಕೊತಾ ಇದ್ದೀನಿ. ಡಿನ್ನರ್ಗೆ ನಾನು ಒಬ್ಬಳೇ ಇರೋದು, ಮಧ್ಯಾಹ್ನ ಅವರೆಲ್ಲರೂ ಊಟ ಮಾಡಿಕೊಂಡು ಹೊರಟೋದ್ರು. ಹಂಗಾಗಿ ಇದು ರಾತ್ರಿ ಡಿನ್ನರ್ಗೋಸ್ಕರ ನಾನು ಒಬ್ಳಿಗೆ ಮಾಡ್ಕೊತಾರೆ ಅಂಥದ್ದು. ಮೊದಲಿಗೆ ನಾನು ಸ್ವಲ್ಪ ತರಕಾರಿನ ಸ್ಟೀಮ್ ಮಾಡ್ಕೊತೀನಿ. ಯಾವ್ಯಾವ ತರಕಾರಿನ ಸ್ಟೀಮ್ ಮಾಡ್ಕೊತೀನಿ ಅಂದರೆ ಹುಳ್ಳಿಕಾಯಿ, ಮೊದಲಿಗೆ ಹುಳ್ಳಿಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಕ್ಯಾರೆಟು, ಅದಾದಮೇಲೆ ಸ್ವಲ್ಪ ಬ್ರಾಕ್ಲಿ ಕೂಡ ನಮಗೆ ಸ್ಟೀಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಬ್ರಾಕ್ಲಿ ಕೂಡ ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ತೀನಿ, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ಟೀಮ್ ಮಾಡ್ಕೊತೀನಿ ಸ್ವಲ್ಪ ತರಕಾರಿ ಸಾಫ್ಟ್ ಆಗೋ ತನಕ. ಮಿಕ್ಕಿದಂಥ ತರಕಾರಿ ನೋಡಿ, ಇಲ್ಲಿ ಇಷ್ಟು ತರಕಾರಿನ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಅದಾದಮೇಲೆ ಈ ತರಕಾರಿ ಎಲ್ಲ ಸ್ಟೀಮ್ ಆಗಿತ್ತು ನೋಡಿ, ಚೆನ್ನಾಗಿ ಸ್ಟೀಮ್ ಆಗಿತ್ತು. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಆಲಿವ್ ಆಯಿಲ್ ಇಲ್ಲ ಅಂದರೆ ತುಪ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಯಾವ ಎಣ್ಣೆ ಉಪಯೋಗ ಮಾಡ್ತೀರಾ ಮನೇಲಿ ಅದನ್ನು ಕಡಿಮೆ ಹಾಕ್ಕೊಳ್ಳಿ, ತುಂಬ ಕಡಿಮೆ ಹಾಕ್ಕೊಳ್ಳಿ. ನಾನು ಎಣ್ಣೆ ಕಾದ ತಕ್ಷಣ ಬೆಳ್ಳುಳ್ಳಿ ಏನಿತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾನೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಇಷ್ಟು ತರಕಾರಿನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಉಪ್ಪು ಹಾಕಿದ್ದೆ, ಅದರಲ್ಲೇನು ಉಪ್ಪು ನಿಂತಿರಲ್ಲ ಅಷ್ಟೊಂದು, ತರಕಾರಿ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಅದಾದಮೇಲೆ ನಾನು ಸ್ಟೀಮ್ ಮಾಡ್ಕೊಂಡಿರೋ ಅಂಥ ತರಕಾರಿ ಏನಿತ್ತು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಇದು ಮಿಕ್ಸ್ ಮಾಡುವಾಗ ಏನಾಯ್ತಂದರೆ ಕಿಟಕಿ ಏನಿದೆ ಅಡುಗೆ ಮನೇಲಿ, ಆ ಕಿಟಕಿನ ಓಪನ್ ಮಾಡಿದೆ, ಅದು ಗಾಳಿ ಬೀಸ್ತಾ ಇತ್ತು, ಅದಕ್ಕೋಸ್ಕರ ಈ ಥರ ಕಾಣಿಸ್ತಾ ಇದೆ ಹೊರತು ತರಕಾರಿ ಏನು ಸೀದೋಗಿಲ್ಲ. ತುಂಬ ಚೆನ್ನಾಗಾಗಿತ್ತು ತರಕಾರಿ, ಜಾಸ್ತಿ ಗಾಳಿ ಬೀಸ್ತಾ ಇತ್ತು ಅದಕ್ಕೆ. ಅದಾದಮೇಲೆ ನಾನು ಇದಕ್ಕೆ ಮಸಾಲೆ ಏನೇನು ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ನೀವು ಬೇಕಿದ್ದರೆ ಪನ್ನೀರ್ ಆ್ಯಡ್ ಮಾಡ್ಕೋಬೋದು, ಸ್ವೀಟ್ ಕಾರ್ನ್ ಹಾಕ್ಬೋದು, ಇಲ್ಲ ಬೇರೆ ನಿಮ್ಗೆ ಯಾವುದು ತರಕಾರಿ ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಂಡು ಗೋಬಿ ಕೂಡ ಹಾಕ್ಕೋಬೋದು. ಆದರೆ ಇಷ್ಟೇ ಹಾಕಿದ್ದೀನಿ, ಆದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಡಿನ್ನರ್ ಅಂತೂ ಸೂಪರಾಗಿರುತ್ತೆ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಡಿನ್ನರ್ ರೆಸಿಪಿ. ನೋಡಿ ಈ ರೀತಿಯಾಗಿ ಬಂದಿತ್ತು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆ ನಾನು ಮಾಡಿರೋ ಇಷ್ಟು ರೆಸಿಪಿಗಳೇನಾದರೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ.